ಬೇಕಾ? ಹಾ ಕೊಡು. ಅಕ್ಕ, ನೀವು ಸಿಂಗಲಾ? ಯಾಕೋ ನನ್ನ ನೋಡಿದ್ರೆ ಸಿಂಗಲ್ ತರ ಕಾಣಿಸ್ತೀನಾ? ಈ ಕಾಲದಲ್ಲಿ ಇಷ್ಟ ಚೆನ್ನಾಗಿರೋ ಹುಡ್ಗಿ ಸಿಂಗಲ್ ಆಗಿರಕ್ ಚಾನ್ಸೇ ಇಲ್ಲ ಬಿಡಿ. ಅಲ್ವಾ ಮತ್ತೆ? ಹೌದು, ಮತ್ಯಾಕ್ ಸಿಂಗಲ್ ಅಂತ ಕೇಳ್ದೆ? ಓ ಅದಾ, ಇಲ್ಲೆಲ್ಲ ಬರೀ ಜೋಡಿಗಳು ಮಾತ್ರ ಬರೋದು. ನೀವ್ ಮಾತ್ರ ಒಬ್ರೇ ಕೂತಿದಿರಲ್ಲ, ಅದಕ್ಕೆ ಕೇಳಿದ್ದು. ಇವನೇ ನೋಡು, ಇವನೇ ನೋಡು ನನ್ ಹೀರೋ. ಚೆನ್ನಾಗಿದ್ದಾನಾ? ಓ, ಒಳ್ಳೆ ಸೂರ್ಯವಂಶ ಫಿಲಮ್ ಅಲ್ಲಿ ವಿಷ್ಣುವರ್ಧನ್ ಇದ್ದಂಗಿದ್ದಾರೆ. ಹೌದು, ನೀನು ಸ್ಕೂಲ್ಗೆಲ್ಲ ಹೋಗಲ್ವಾ? ಏನಕ್ಕ ಹೀಗ್ ಕೇಳ್ತಿದ್ರಾ? ಡೆಮೋಕ್ರಸಿ ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್. ಇದನ್ನೇ ನಾನ್ ಲಾಸ್ಟ್ ಕಲ್ತಿದ್ದು. ಲೋ, ಈ ಡೈಲಾಗ್ ಇರೋ ಮೂವಿ ನಾನು 100 ಸಲ ನೋಡಿದೀನಿ ಕಣೋ. ನನ್ನ ಹತ್ರನೇ ಡವ್ ಮಾಡ್ತೀಯಾ? ಅಯ್ಯಯ್ಯೋ, ಅಕ್ಕ ಕಂಡಿಡ್ದೆ ಬಿಟ್ಲಲ್ಲ. ಅಕ್ಕ, ಇದೇನ್ ಮೂವಿ ಡೈಲಾಗ್ ಅಲ್ಲ. ಇವತ್ತು ನಮ್ ಸ್ಕೂಲಲ್ಲಿ ಇದನ್ನೇ ಹೇಳ್ಕೊಟ್ಟಿದ್ದು. ಶಾಲೆ ಮುಗಿದ್ಮೇಲೆ ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀನಿ, ಗೊತ್ತಾ? ಗುಡ್ ಬಾಯ್. ಇದೇ ತರ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡಿ ಚೆನ್ನಾಗಿ ಓದ್ಬೇಕು, ಆಯ್ತಾ? ತಗೋ ಇದನ್ನ. ಥ್ಯಾಂಕ್ ಯು ಅಕ್ಕ. ಅಣ್ಣ, ನಾನು ಈ ಅಕ್ಕನ್ ನೋಡಿದ್ದೀನಣ್ಣ. ಹೌದಾ? ಎಲ್ಲೋ? ಎಲ್ಲಿ ನೋಡ್ದೋ? ಅಣ್ಣ, ಆ ಬೆಡ್ದಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಅಣ್ಣ, ರೌಡಿಗಳು ಬಂದ್ಬಿಟ್ಟು ಬಿಡು, ಕಾಪಾಡಿ. ಹೇಳ್ಕೊಂಬನ್ರ. ಹೌದಾ? ನಿಜ ಹೇಳ್ತಿದ್ಯೇನೋ? ಈ ದುಪ್ಪಟ್ಟ ಹಾಕೊಂಡಿದ್ಲಲ್ವೇನೋ? ಅದೇ ಅಕ್ಕನ ನೋಡೋ. ಹೂ ಅಣ್ಣ, ಇದೇ ದುಪ್ಪಟ್ಟ ಹಾಕೊಂಡಿದ್ರು. ನಂಗೆ ನಿಮ್ ಫೋಟೋ ಕೂಡ ಅವ್ರು ತೋರ್ಸಿದ್ರು. ಹೌದಾ? ಆ ರೌಡಿಗಳಿರೋ ಜಾಗ ನಿನಗೆ ಗೊತ್ತೇನೋ? ಅಕ್ಕನ ಎಲ್ಲಿ ಕರ್ಕೊಂಡು ಹೋದ್ರು ಅಂತ ನಿನಗೆ ಗೊತ್ತಾ? ಹೂ ಅಣ್ಣ, ನಂಗೆ ಗೊತ್ತು. ಬನ್ನಿ ತೋರಿಸ್ತೀನಿ. ಲೇ, ಯಾವಳವಳು? ಏನ್ ಡಾರ್ಲಿಂಗ್, ನಿಮ್ ಹುಡ್ಗ ಸುತ್ತಮುತ್ತ ಎಲ್ಲೂ ಪತ್ತನೇ ಇಲ್ಲ. ಆಗ್ಲಿಂದ ಬರ್ತಾನೆ ಅಂತ ಬಿಲ್ಡಪ್ ಕೊಡ್ತಾನೆ ಇದೆಯಾ? ಅಣ್ಣ, ಇವಳೇನಣ್ಣ ಆಕ್ಷನ್ ರೇಂಜಿಂಗ್ ಬಿಲ್ಡಪ್ ಕೊಟ್ಲು ನಮ್ಮ ಹುಡ್ಗ ಬರ್ತಾನೆ ಅಂತ. ಆದ್ರೆ ಆ ಪುಕ್ಲು ನನ್ನ ಮಗ ಇನ್ನೂ ಬರ್ಲೇ ಇಲ್ಲ. ಡಾರ್ಲಿಂಗ್, ನಿನ್ ಕೊಟ್ಟ ಟೈಮ್ ಮುಗೀತು. ಲೇ, ಮುಗ್ದಿರೋದು ಅವಳ ಟೈಮ್ ಅಲ್ಲ, ನಿಮ್ಗಳ್ದು. ಏಯ್, ಯಾರ ನೀನು? ನೀವಿಷ್ಟೋ ತನಕ ಯಾರಿಗೋಸ್ಕರ ಕಾಯ್ತಾ ಇದ್ರೋ ಅವನು ನಾನೇ. ಇವಳು ಪಾಲಿನ ಕೃಷ್ಣ, ನಿಮ್ಗಳ ಪಾಲ್ಗೆ ಉಗ್ರ ನರಸಿಂಹ. ಅಣ್ಣ, ನಿನ್ಗೊಂದು ದೊಡ್ಡ ನಮಸ್ಕಾರ ಕಣ. ಅದ ಹೆಂಗಡೆ ಅವಳನ್ನ ಸಹಿಸ್ಕೊಂಡಿದ್ಯಾ? ನೀನು ಗ್ರೇಟ್ ಬೇಡಣ. ಇವ್ರುಗಳು ಯಾವುದೋ ದೊಡ್ಡ ರೌಡಿಗಳು ಅನ್ಕೊಂಡ್ರೆ ಇವನವನ ಬಂದು ನನಗೆ ಸಲ್ಯೂಟ್ ಹೊಡಿತಿದ್ದಾನಲ್ಲಪ್ಪ. ಚೋಟು, ಏ ಚೋಟು ಚೋಟು, ನೀನೇನ್ ಬೇಕಾದ್ರೂ ಮಾಡು, ಬಾಯಲ್ಲಿರೋ ಬಟ್ಟೆ ಮಾತ್ರ ತೆಗಿಬೇಡ ಕಣ. ಯಾಕೆ ಗುರು, ಏನಾಯ್ತು?
ಗುರು ಏನಂತ ಕೇಳ್ತೀಯ ಗುರು? ಯಾರಾದ್ರೂ ಕಾಪಾಡಿ, ಹೆಲ್ಪ್! ಬಿಡು! ಮುಚ್ಚ ಬಾಯಿ. ಬಿಡು! ಹೆಲ್ಪ್! ಏಯ್ ಏನ್ ಅವಳು ಬಿಟ್ರೆ ಹಂಗೆ ಮಾತಾಡ್ತಾನೆ ಇರ್ತಾಳೆ. ಅಗ ತಗೊಂಡ್ ಕಟ್ಟಕ್ ಹೋಗ್ರ. ಈ ಕೈ ಕಟ್ಟಿರೋ ಗಂಟು ಬಿಚ್ಚಿ ಮಾತಾಡ್ರೋ, ಅವಾಗ ನಾನು ಯಾರು ಅಂತ ತೋರಿಸ್ತೀನಿ. ನೀವೆಲ್ಲ ಇಷ್ಟ ಜನ ಇದ್ರು ಒಂದ್ ಹೆಣ್ಣಿನ ಕೈ ಕಾಲ್ ಕಟ್ ಹಾಕಿದಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಏಯ್ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿನ್ ಮರ್ಯಾದನೆ ಉಳ್ದಿರಲ್ಲ, ಅಂತದ್ರಲ್ಲಿ ನಮ್ ಮರ್ಯಾದೆ ಬಗ್ಗೆನೆ ಮಾತಾಡ್ತೀಯ ನೀನು. ನಿಮ್ ಮನೇಲಿ ಯಾರು ಅಕ್ಕ ತಂಗಿರೇ ಇಲ್ವಾ? ಒಂಟಿ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನಿಮಗ್ ನಿಜವಾಗ್ಲು ಗಂಡಸ್ತಾನ ಅನ್ನೋದಿದ್ರೆ ನನ್ ಹುಡುಗ ಬಂದಾಗ ಅವನ್ ಎದುರು ನಿಂತ್ ಮಾತಾಡ್ರೋ. ನಿಮ್ಗದೆಲ್ಲ ಎಲ್ಲಾಗತ್ತೆ? ನನ್ ಕೈನೇ ಕಟ್ ಹಾಕಿ ಮಾತಾಡಿಸ್ತಾ ಇದ್ದೀರಾ. ಅವನ್ ಬಂದ್ರೆ ನಿಮ್ಗೆ ಕೈ ಕಾಲ್ ಅನ್ನೋದೇ ಇರೋದಿಲ್ಲ, ಅದನ್ನೆಲ್ಲ ಮರ್ತು ಬಿಡ್ಬೇಕಾಗತ್ತೆ. ನನ್ನನ್ ಏನು ಅನ್ಕೊಂಡಿದೀರಾ? ಹಾ, ಇದೆಲ್ಲ ನಮ್ ಹುಡುಗನಿಗೆ ಗೊತ್ತಾದ್ರೆ ನಿಮ್ ಕೈ ಕಾಲ್ ಮುರ್ದ್ ಹಾಕ್ತಾನಷ್ಟೇ. ಅವ್ನ್ ಬರೋದಕ್ಕೂ ಮುಂಚೆ ಸುಮ್ನೆ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಅಟ್ಲೀಸ್ಟ್ ನಿಮ್ ಕೈ ಕಾಲಾದ್ರೂ ಉಳಿಯತ್ತೆ. ಹೌದಾ? ನಿನಗೆ 10 ಗಂಟೆ ತನಕ ಟೈಮ್ ಕೊಡ್ತೀನಿ. ಇಲ್ಲಿಗೆ ನಿಮ್ ಹುಡುಗ ಬಂದ್ರೆ ನಿನ್ನ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ನಿನ್ ಕತೆ ಅಷ್ಟೇ. ಖಂಡಿತ ಬರ್ತಾನೆ ಕಣೋ, ಅವ್ನ್ ಬಂದೇ ಬರ್ತಾನೆ. ನಿನ್ ಗಂಡ್ಸೆ ಆಗಿದ್ರೆ 10 ಗಂಟೆವರೆಗೂ ಕಾಯಿ. ಅವ್ನ್ ಬರ್ದೇ ಹೋದ್ರೆ ಅವಾಗ್ ಮಾತಾಡು. ಇವಳೇನ್ ಗುರು ಆಗ್ಲಿಂದ ವಟ ವಟ ಅಂತ ಇದ್ದಾಳೆ. ಇವಳ ಮಾತು ಕೇಳ್ತಿದ್ರೆ ನನ್ಗೆ ಕಿವಿ ಎಲ್ಲ ಹೋಗ್ತಾ ಇದೆ. ಏಯ್ ಏನ್ರೋ ಮುಖ ನೋಡ್ತಾ ಇದ್ದೀರಾ? ಅವಳ ಬಾಯಿಗೆ ಬಟ್ಟೆ ತಿರುಕ್ರೋ. ಏನ್ ಗುರು ಬಟ್ಟೆ ಬಾಯಿಗೆ ತಿರುಕಿದ್ರು ಇವಳು ಹಿಂಗಾಡ್ತಾ ಇದ್ದಾಳೆ. ಇದು ಗುರು ನಮ್ ಕತೆ. ಅಯ್ಯೋ ದೇವ್ರೆ, ಇವಳು ರೌಡಿಗಳನ್ನೂ ಬಿಟ್ಟಿಲ್ವಾ? ಏಯ್ ಚೋಟು, ಏನೋ ಮಾಡ್ದೆ ನೀನು? ಲೇ ಯಾಕೋ ಬಟ್ಟೆ ತೆಗ್ದೆ? ಏ, ನಿಂಗ್ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯೇನೋ? ಒಂಟಿ ಹುಡುಗಿನ ವೇಟ್ ಮಾಡೋದಿಕ್ ಹೇಳಿ ಇಷ್ಟೊತ್ಕ ಬರೋದು? ಅದೇನಾಯ್ತು ಅಂದ್ರೆ ಅದೇನಾದ್ರೂ ಆಗಿರ್ಲಿ, ಇಲ್ಲಿಗ್ ಬಂದ್ ಕೂಡ ಈ ನನ್ ಮಗಳನ್ ತದಕ್ತಿ ಅಂತ ನಾನ್ ಅನ್ಕೊಂಡಿದ್ರೆ ನಗ್ತಿದ್ಯಾ ಅಲ್ಲಿ?